ಶಿವಣ್ಣ, ನಿಮ್ಮ ಒಂದು ಶೇಡ್ ಚೇಂಜ್ ಆಗಿತ್ತು ಆ ಟೈಮಲ್ಲಿ ಹೋಮ್ ಸಿನಿಮಾ ಮಾಸ್ ಹೀರೋ ಆಗಿ ಬರ್ತದೆ. ಈಗ ಅವ್ರದ್ದು ಇದರಿಂದ ಚೇಂಜ್ ಆಗ್ತದ ಮಾಸ್ ಹೀರೋ ಆಗಿ. ಮಾಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಕಥೆಗೆ ಒಂದು ಇದಾಗಬೇಕಷ್ಟೇ. ಅದ್ರಲ್ಲಿ ನೀನು ಗೆದ್ದಿದೆ. ಸೊ ಇನ್ನು ಅವ್ನು ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಮಾಡ್ಬೋದು. ಸುದಿ ಕ್ಯಾರೆಕ್ಟರ್ ಮಾಡ್ಬೋದು. ಲಾಸ್ಟ್ ಟೈಮ್ ಅವ್ರೇನಂದ್ರೆ ಇದು ಮಾಡಿದ್ರು, ಒಂದು ಸಣ್ಣ ಪ್ರೇಮ ಕಥೆ. ಅದು ಬಹಳ ಐ ಥಿಂಕ್ ಇಟ್ ವಾಸ್ ವೆರಿ ಡಿಫ್ರೆಂಟ್, ವೆರಿ ಬ್ಯೂಟಿಫುಲ್. ಒಂದು ಲವ್ ಇತ್ತು, ಒಂದು ಕಾಮಿಡಿ ಇತ್ತು, ಒಂದು ರೊಮ್ಯಾನ್ಸ್ ಇತ್ತು, ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಒಂದು ವಿಷಯ ಬೇರೆ ತರ ಇದೆ. ಆದ್ರೆ ಈ ಸೂಟಬಲ್ ಫಾರ್ ರೂರಲ್ ಅಂಡ್ ಆಸ್ ವೆಲ್ ಆಸ್ ಸಿಟಿ. ಯಾವ್ದಿದ್ರು ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಐ ಥಿಂಕ್ ಧೈರ್ಯವಾಗಿ ಯಾರು ಬೇಕಾದ್ರೆ ಇನ್ ವಿನು ನಾಲ್ಕಲ್ಲಿ ಯಾವ ಫಿಲ್ಮ್ ಬೇಕಾದ್ರೆ ಐ ಥಿಂಕ್ ದಟ್ ವಾಸ್ ಗ್ಯಾರಂಟಿ. he has got that potential ಇದೆ. ಯಾಕಂದ್ರೆ ನಾನು ನನ್ನ ಮಗ ಇಲ್ಲ ರಾಘು ಮಗ ಹೇಳ್ತೀನಿ, but he has got that potential ಇದೆ. he can carry any film. ಏನ್ ನಮ್ದೇನು 62 ವರ್ಷ ಆಯ್ತು, ಎಲ್ಲ ಹುಡುಗರು ಬರ್ಬೇಕು, ಮಕ್ಳು ಬರ್ಬೇಕು ಅಷ್ಟೇ, ಮಕ್ಳು ಬರ್ಬೇಕು. ಐ ಥಿಂಕ್ that potential is there and he has got very good film. ಫೋರ್ಸ್ ಚೆನ್ನಾಗಿದೆ, ಮುಖದಲ್ಲಿ ಸಬ್ಸಿಡಿ ಇದೆ ಮೈನ್. ಅದು ತುಂಬಾ ಓವರ್ ಇಲ್ಲ, ಬಹಳ ಸಟಲ್ ಆಗಿ ಬಹಳ ಅದ್ಭುತ. ಬಟ್ ಎಲ್ಲಾ ಪಾತ್ರ ಅಷ್ಟೇ ಬಹಳ ಸಟ್ಲ ಮಾಡಿದ್ರು. ಯಾರು ಓವರ್ ಆಕ್ಟಿಂಗ್ ಅಂತ ಹೇಳಕ್ಕ ಇದು ಹಬ್ಬ ಇಲ್ಲ. ವೆರಿ ಬ್ಯೂಟಿಫುಲ್. ಆ ಪ್ರೀಸ್ ಕ್ಯಾರೆಕ್ಟರ್ ಬರ್ತಲ್ಲ, ಪೂಜಾರಿ ಕ್ಯಾರೆಕ್ಟರ್ ಬರ್ತಲ್ಲ, ಆ ತಾತನ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಅಷ್ಟೇ ಆಗುತ್ತೆ. ಒಳ್ಳೆ ಸಬ್ಜೆಕ್ಟ್ ನೋಡ್ತಾ ಇದ್ದೆ, ಖಂಡಿತ ಮಾಡೋಣ 100%. ನಿಮ್ಗೆ ಯಾವ ತರ ಇಷ್ಟ ಆಗ್ತದೆ ಅಂದ್ರೆ ಮಾಸ್ ಹೀರೋ ಇಷ್ಟ ಆಗ್ತದೆ, ಲವ್ ಎಲ್ಲ ಸಬ್ಜೆಕ್ಟ್ ಮಾಡ್ಬೇಕು. ಬರೀ ಎಷ್ಟು ಫಿಲ್ಮ್ ಮಾಡಕ್ಕ ಇರ್ಬೇಕು. ಇಂಡಸ್ಟ್ರಿ ಒಂದು 25 ವರ್ಷ 30 ವರ್ಷ ಇರ್ಬೇಕು ಅಲ್ವಾ? ಲೆಗಸಿ ಕಂಟಿನ್ಯೂ ಆಗ್ಬೇಕು. ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾತ್ರ ಇರ್ಬೇಕು. ಏನೇ ಮಾಸ್ ಪಿಕ್ಚರ್ ಮಾಡಿದ್ರು ಲಾಸ್ಟ್ ಕೊನೆ ಕೈ ಹಿಡಿಯದೆ ಕಣ್ಣೀರು, ಎಮೋಷನ್ಸ್ ಕಣ್ಣೀರು. ಫೈಟ್ ಬೇಕು, ಬಟ್ ಆ ಎಮೋಷನ್ ತಕ್ಕಂತೆ ಫೈಟ್ ಬೇಕು. ಜೈ ಶಿವಣ್ಣ. ಥ್ಯಾಂಕ್ ಯು.